ಎಲ್ಲ ಭಕ್ತಾದಿಗಳು ಬಂದಿರಿ, ನೋಡಿ ಸಂತೋಷ ಆಗೈತೆ. ಇದೇ ರೀತಿಯಾಗಿ ಪ್ರತಿ ವರ್ಷ ಮಾಡ್ತಾ ಹೋಗ್ರಿ. ದಂಡುಗೊಂಡ ಬಸವಣ್ಣ ನಿಮ್ಗೆ ಅಷ್ಟೈಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಿ ನಮ್ಮೆರಡು ಮಾತು ಸ್ಟಾರ್ಟ್ ಮಾಡಲಿಲ್ಲ ಅಂತ. ಯಾಕಂದರೆ ಮೊದಲೇ ಒಂದು 7 ದಿನ ಮುಂಚೆ ಸ್ಟಾರ್ಟ್ ಆಗೋದು, ಈಗ 12 ತಾರೀಕು ಸ್ಟಾರ್ಟ್ ಮಾಡಿ ಮತ್ತು 1 ತಾರೀಕು ಮಾಡ್ತಾ ಇದ್ದೀರ. ಹಾಗೂ ಈ ಸಲ ನೋಡಿದೆ ಹೋದ ವರ್ಷ ಪಲ್ಲಕ್ಕಿ ಭಾಳ ಭರ್ಜರಿಯಾಗಿ ಭಾಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ, ಎಲ್ಲರೂ ಕೂಡಿ ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಇವನ್ನು ಜಗನ್ಮಾತೆ ದೇವಸ್ಥಾನಕ್ಕೂ ಒಂದು ಸೇವೆ ಸಲ್ಲಿಸ್ತಾ ಇದ್ದೀರಿ. ಭಾಳ ಒಂದು ಒಳ್ಳೆಯ ಒಂದು ಸಂಘಟನೆಯನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಈ ವರ್ಷ ಸಹಿತ ಅಪ್ಪಾಜಿಯವರು, ಅಷ್ಟಿಗೆ ಅಪ್ಪಾಜಿಯವರು ಬಂದಿದ್ದಾರೆ. ಅದು ವಿಶೇಷವಾಗಿ ಈ ಭಾಗದ ಅದ್ಭುತವಾದಂಥ ನಡೆದಾಡುವ ದೇವರಂತೆ ನಾವು ನಂಬಿದ್ದೇವೆ. ಹಾರ್ಕೋಡ್ ಚನ್ನಬಸವ ಶಿವಯೋಗಿ ಅವರು ಇವೆಲ್ಲರೂ ಹಾರ್ಕೋಡ್ ಹೋಗ್ತೇವೆ, ಸಮಾಧಿಗೆ ಹೋಗಿ ದರ್ಶನ ಮಾಡ್ತೇವೆ, ಪ್ರತ್ಯಕ್ಷವಾಗಿ ಕಾಣಬೇಕಂತ ಅನ್ನೋಂಥ ಆಶೆಯಿಂದ ನಾವು ನೋಡ್ತಿರ್ತೇವೆ. ಅಪ್ಪಾಜಿಯವರ ಒಂದು ಶಬ್ದಗಳಿಂದ, ಅವರ ಒಂದು ಪ್ರವಚನದಿಂದ ನಮಗೆ ಚನ್ನಬಸವ ಸ್ವಾಮಿಗಳ ಒಂದು ದರ್ಶನ ಮಾಡಿಸ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಆ ಭಾಗ್ಯ ನಮ್ಮೆಲ್ಲರಿಗೂ ಸಿಗಲಿ. ಇಲ್ಲಿವರೆಗೆ ವೀರಭದ್ರ ಅಪ್ಪಾಜಿಯವರು, ಕಳಗಂಚಿ ಅಪ್ಪಾಜಿಯವರು ಹೇಳಿದ್ರಲ್ಲ, ನಿಮಗೆಲ್ಲ ಒಂದು ಈ ಗಂಡುಮೂಲ ಬಸವಣ್ಣವರಾಗಲಿ, ವೀರಂಜನೆ, ಈ ದೇವರು ನಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನನಗೂ ಭಾಳ ಇಷ್ಟ ರೀ. ಆದರೆ ನನಗೆ ನೀವು ನೋಡ್ತಾ ಇದ್ದೀರಿ, ಒಂದು 2-3 ವರ್ಷ ಇಲ್ಲಿ ಕೊರೋನಾ ನಡೀತಾ ಇದೆ. ನನಗೆ ಬೊಬ್ಬದ ಅಪ್ಪಾಜಿಯವರು ಕಾಕಡೆ ಚೌಕ್ನಲ್ಲಿ ಕೆಲವು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಂಜೆ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನಾನು ಅಲ್ಲೇ ಇರ್ತೀನಿ. ನಾನು ದಿನಾಗಲೂ ಹೋಗ್ಬೇಕ್ರಿ. ಅದಕ್ಕೆ ಇವತ್ತು 7 ಸ್ಟಾರ್ಟ್ ಮಾಡ್ತೀನಮ್ಮ, ಇಲ್ಲ ಬಂದು ಹೋಗಿ ಒಂದು 10 ನಿಮಿಷ ಬಂದು ಹೋಗಿ ಬಂದಿದ್ದೀನಿ. ಇದು ಯಾಕೆ ನಾವು ಪುರಾಣ ಯಾಕೆ ನಡೆಸಬೇಕು ಮತ್ತು ಇದರಿಂದ ಆಗುವಂಥ ಬೆನಿಫಿಟ್ಸ್ ಏನು ಅಂತಂದರೆ, ಇವತ್ತು ನೀವು ಎಲ್ಲ ಹಿರಿಯರು ನೋಡ್ರಿ, ನೀವು ಎಷ್ಟೊತ್ತಿಗೆ ಅಂತೀವಿ ವಾಟ್ಸಪ್ದಾಗ ಫೋಟೋ ನೋಡಿ, ಇವರು ನಮಗೆ ಕರೆಯಂಗಿಲ್ಲಪ್ಪ, ತಾವೇ ಫೋಟೋ ತಗೋತಾರ, ತಾವೇ ಹಾಕ್ತಾರಲ್ಲ ಅಂತ. ಒಂದು ಒಳ್ಳೆಯ ಒಂದು ಸಂಘಟನೆ, ಬೇರೆ ಬೇರೆ ಜಾತಿ ಧರ್ಮ ಎಲ್ಲ ಇದ್ದರೂ ಸಹಿತ ನಾವು ಅನ್ನೋಂಥ ಭಾವನೆ ಮೂಡಿರುವಂಥದ್ದು ಈ ಸಮಿತಿಯಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಈ ಒಂದು ಸಂಸ್ಕಾರ, ಉತ್ತಮವಾದಂಥ ಏನು ಕಾರ್ಯಕ್ರಮ ನಡೀತಾ ಇರ್ತಾವಲ್ಲ, ಈ ಕಾರ್ಯಕ್ರಮಗಳಲ್ಲೇ ನಮ್ಮ ಹತ್ರ ಒಂದು ಒಳ್ಳೆಯ ಒಂದು ವಿಚಾರಗಳು, ವ್ಯಕ್ತಿತ್ವಗಳು, ಆ ವಿಚಾರ ಮತ್ತು ವ್ಯಕ್ತಿತ್ವಗಳು ನಮ್ಗೆ ಅಷ್ಟೇ ಅಲ್ಲ, ಹಿರಿಯರಿಗೆಲ್ಲ ನಮ್ಮ ಮಕ್ಕಳಿಗೂ ಕಲಿಸುವಂಥ ಭಾಳ ಅವಶ್ಯಕತೆ ಇದೆ. ನಮ್ಮ ಕಾಲನಿ ಭಾಳ ಒಳ್ಳೆ ಕಾಲನಿ ಇದೆ. ನನಗೆ ಯೂನಿವರ್ಸಿಟಿಯಲ್ಲಿ ಎಲ್ಲರೂ ಕೇಳ್ತಿದ್ರು, ಏನು ಮಲ್ಲಿಪಡಿಸೋದು ಏನು ರೀ ಹುಚ್ಚಿದ್ದೀರೇನ್ರಿ, ಆಳದ ಕಾಲಿಗೆ ಯಾಕೆ ನೀವು ಮನೆ ಮಾಡಿರಿ, ಆಳದ ಕಾಲಿಗೆ ಯಾಕೆ ಮನೆ ಮಾಡಿರಿ ಅಂತ ಕೇಳ್ತಾರೆ. ಅಲ್ಲೇನ್ರಿ ಹಳ್ಳಿಯದ ಅಂತಿದ್ರು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಈ ಆಳದ ಕಾಲನಿಯಲ್ಲಿ ಬಂದ ಮೇಲೇ ನನ್ನ ಒಂದು ಕುಟುಂಬದ, ನನ್ನ ವೈಯಕ್ತಿಕವಾದ ಹಿಂದಿನ ಕುಟುಂಬ ಚೆನ್ನಾಗಿದೆ, ನನ್ನ ವೈಯಕ್ತಿಕವಾದಂಥ ಕುಟುಂಬದಲ್ಲಿ ಭಾಳ ಒಂದು ಅತ್ಯುತ್ತಮವಾದಂಥ ಒಂದು ಸರಸ್ವತಿ ಆಶೀರ್ವಾದ ನನ್ನ ಮಕ್ಕಳಿಗೆ ಆಗಿದೆ. ಇದಕ್ಕೆಲ್ಲ ಈ ಬಡಾವಣೆಯವರು, ಗುರು ಹಿರಿಯರ ಆಶೀರ್ವಾದ ಅಂತ ಹೇಳಿ ನಿಮಗೂ ಅಂತ ಒಂದು ಉತ್ತಮವಾದಂಥ ಆಶೀರ್ವಾದ ಸಿಗಲಿ. ನಾವು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತು ಮಾಡ್ತಾ ಇದ್ದೀನಿ. ಶ್ರವಣ ಮಾಡುವಂಥ ದಿನ ಇದು. ಶ್ರಾವಣ ಅಂತಂದರೆ ಬರೀ ಹಬ್ಬ ಉಂಡಿ ಮಾಡಿ ಹೋಳಿಗೆ ಉಣ್ಣೋದಕ್ಕಲ್ಲ. ಮೂಲತಃ ಇದು ಶ್ರಾವಣ ಅಂದ್ರೆ ಶ್ರವಣ ಮಾಡುವಂಥ ದಿನ. ಶ್ರವಣ ಅಂದ್ರೆ ಕೇಳೋದು. ಏನೇನು ಕೇಳೋದು? ಮಹಾತ್ಮರ ವಿಚಾರಗಳನ್ನ ಕೇಳೋದು. ಶ್ರಾವಣ ಮಾಸದೊಳಗೆ ರೈತರು, ಇದ್ರ ಶಾರ ಕೂಡ ಆ ಪ್ರಶ್ನೆ ಬೇರೆ. ಹಳ್ಳಿ ಒಳಗೆ ರೈತರು ಭೂಮಿ ತಾಯಿಗೆ ಉಡಿ ತುಂಬಿ ಬರ್ತಾರ. ಭೂಮಿ ತಾಯಿ ಹಚ್ಚ ಹಸಿರಾಗಿರ್ತಾಳ. ರೈತ ಖುಷಿ ಒಳಗಿರ್ತಾನೆ. ನಮ್ಮವ್ವ ಹಚ್ಚ ಹಸಿರಾಗಿ ಹೇಳ ಭೂತಾಯಿ ಇವತ್ತೆಲ್ಲ ನಾಳೆಗೆ ಅನ್ನ ಕೊಡ್ತಾಳ. ಆ ತಾಯಿ ನೆನವಿನ ಒಳಗ ಭಜನಾ ಮಾಡಬೇಕು, ಕೀರ್ತನ ಕೇಳಬೇಕು, ಪ್ರವಚನ ಕೇಳಬೇಕು, ಒಳ್ಳೆದನ್ನ ಕೇಳಬೇಕು, ಒಂದು ತಾಸರ ತಿಳ್ಕೊಂಡು ಅಂತ ಹೇಳಿ ಪ್ರತಿಯೊಂದು ಊರೊಳಗ ಪ್ರತಿಯೊಬ್ಬರು ಕೂಡ ಭಜನೆ ಆಗಲಿ, ಕೀರ್ತನ ಆಗಲಿ, ಪ್ರವಚನ ಆಗಲಿ, ಪುರಾಣಗಳಾಗಲಿ ಕೇಳುವಂತ ಶ್ರಾವಣ ಮಾಸ ಶ್ರವಣ ಮಾಸ ಅಂತ ಹೇಳ್ಯಾರ. ಅಂದ್ರೆ ಏನ್ರಿ ಸ್ವಾಮಿಗಳ ಶ್ರಾವಣದಾಗ ಅಟ್ಟ ಕೇಳ್ಬೇಕು, ಉಲ್ಟ ಕೇಳಬಾರ್ದು ಅಂದ್ರೆ ಏನಂದ್ರಿ ಮತ್ತೆ ನೀವು ಕೇಳಬೇಕು. ಒಳ್ಳೆದನ್ನ ಯಾವಾಗಿದ್ರೂ ಕೇಳಬೇಕು. ವಿಶೇಷ ಸ್ಥಾನವನ್ನ ಇದಕ್ಕೆ ಟಿವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿಟ್ಟು ನಮ್ಮ ತಾಯಂದಿರು ಇಂಥ ಪುಣ್ಯ ಕ್ಷೇತ್ರದೊಳಗೆ ಇಂಥ ಪುಣ್ಯ ಮಹಾತ್ಮರ ಒಂದು ಪುರಾಣವನ್ನು ಕೇಳಿ ತಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಮುಂದಿನ ಆಧುನಿಕ ಯುಗದಲ್ಲಿ ಎತ್ತರೆತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ತಮ್ಮ ಹಿತವಚನದಲ್ಲಿ ಹೇಳಿರ್ತಕ್ಕಂಥ ಮಹನೀಯರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ